ನಾವು ಈ ಮರಗಿಡಗಳನ್ನ ಕಳೆದು ನೀರನ್ನು ಸುಮ್ಮನೆ ಅತಿಯಾಗಿ ವೇಸ್ಟ್ ಮಾಡಿ ಎಲ್ಲವನ್ನ ಮಾಡ್ತಾ ಇದ್ರೆ ನಮ್ಮ ಹತ್ರ ಎಲ್ಲ ಕೂಡ ಇರುತ್ತೆ, ಅಂದ್ರೆ ಸಮೃದ್ಧವಾಗಿರ್ತೀವಿ ನಾವು. ನಮ್ಮ ಹತ್ರ ನೀರಿರುತ್ತೆ, ಆಹಾರ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನೀವಿವಾಗ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ರಾತ್ರಿ ಇಡೀ ಎಲ್ಲ ಕೆಲಸ ಮಾಡಿ ದುಡ್ದು ಆಸ್ತಿ ಮಾಡ್ತಿದ್ದೀರಾ ಅಲ್ವಾ? ಈ ಎಲ್ಲ ಆಸ್ತಿ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಇನ್ನ 20-30 ವರ್ಷಗಳಾದ್ಮೇಲೆ ನಿಮ್ಮ ಮಕ್ಕಳ ಜೀವನಕ್ಕೆ ಅದೊಂದು ಆಧಾರ ಆಗತ್ತೆ, ಅದೊಂದು ಹೆಲ್ಪ್ ಮಾಡುತ್ತೆ ಅಂತೆಲ್ಲ ಅನ್ಕೊಂಡಿದ್ರೆ ನೀವು ದೊಡ್ಡ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ. ಯಾಕೆಂದ್ರೆ ನೀವಿಷ್ಟೆಲ್ಲ ಕಷ್ಟಪಟ್ಟು ದುಡಿದು ಎಲ್ಲ ಮಾಡ್ತಿರುವಂತ ಆಸ್ತಿ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಆ ಒಂದು ದುಡ್ಡು ಊಟಕ್ಕೆ ಮತ್ತು ಕುಡಿಯುವ ನೀರ್ಗೂ ಕೂಡ ಸಾಕಾಗಲ್ಲ. ಏನಮ್ಮ ಈ ತರ ಹೇಳ್ತಿದ್ಯಾ? ಲಕ್ಷ ಗಟ್ಟಲೆ ಬೇಕಾಗತ್ತಾ ಮುಂದಿನ ಜೀವನದಲ್ಲಿ ಊಟ ಮಾಡಕ್ಕೆ, ಕುಡಿಯೋ ನೀರಿಗೆ ಅಂತ ಕೇಳ್ಬೋದು. ಈಗ ಪ್ರೆಸೆಂಟ್ ನಮ್ಮ ಇಡೀ ಒಂದು ಪ್ರಪಂಚ ಏನಿದೆ ಇದರಲ್ಲಿ ಎಷ್ಟೊಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಪ್ಕಮಿಂಗ್ ಇಯರ್ಸ್ ನಲ್ಲಿ ಊಟಕ್ಕೋಸ್ಕರ, ಕುಡಿಯೋ ನೀರ್ಗೋಸ್ಕರ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಂಡ್ ಉಸಿರಾಡಕ್ಕೆ ಗಾಳಿ ಕೂಡ ಎಷ್ಟು ಸಮಸ್ಯೆ ಮಾಡುತ್ತೆ ಅನ್ನೋದು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೀಗೆ ರೀಸೆಂಟ್ ಆಗಿ ಈ ಆಗಸ್ಟ್ ನಲ್ಲೇನೆ ಒಂದು ರಿಸರ್ಚ್ ಮಾಡಿದ್ರು. ಆ ಒಂದು ರಿಸರ್ಚ್ ನಲ್ಲಿ ಇಡೀ ಗ್ಲೋಬಲ್ ಪಾಪ್ಯುಲೇಷನ್ 830 ಕೋಟಿಗೆ ರೀಚ್ ಆಗಿದೆ. ಅಂದ್ರೆ ಲಾಸ್ಟ್ ಈ ಒಂದು 100 ಇಯರ್ಸ್ ಬ್ಯಾಕ್ ಹೋದ್ರೆ 1926ರಲ್ಲಿ 1.9 ಬಿಲಿಯನ್ ಇಂದ 2 ಬಿಲಿಯನ್ ಆಸುಪಾಸಿನಲ್ಲಿ ಇತ್ತು. ಆದ್ರೆ ಒಂದೇ ವರ್ಷಕ್ಕೆ ಅಂದ್ರೆ 1927ಕ್ಕೆ 200 ಕೋಟಿ ಕ್ರಾಸ್ ಆಯ್ತು. ನೆಕ್ಸ್ಟ್ ಹಂಗೇನೆ ಕಂಟಿನ್ಯೂ ಆಗ್ತಾ ಬಂತು. ಅಂದ್ರೆ ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇತ್ತು. 2010ರಲ್ಲಿ ನೋಡ್ಕೊಂಡ್ರೆ 7.02 ಬಿಲಿಯನ್ ಇತ್ತು. ಅಂದ್ರೆ 1.28% ನಷ್ಟು ಎವ್ರಿ ಇಯರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಪಾಪ್ಯುಲೇಷನ್. ಯಾವಾಗ ಈ ಒಂದು ಕೊರೋನಾ ಬಂತು ಅದಾದ್ಮೇಲೆ ಪಾಪ್ಯುಲೇಷನ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಈ ಒಂದು 2010-12ರಲ್ಲಿ 1.28% ಇತ್ತು ಎವ್ರಿ ಇಯರ್ ಜಾಸ್ತಿ ಆಗ್ತಾ ಹೋಗೋದು. ಈಗ 2026ಕ್ಕೆ ನೋಡ್ಕೊಂಡ್ರೆ 0.84%ಗೆ ಬಂದಿದೆ. ಇಷ್ಟು ಡೌನ್ ಆದ್ರೂ ಕೂಡ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಆದ್ರೆ ಆ ಒಂದು 2010-12ಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಕಮ್ಮಿ ಇದೆ. ನೀವು ಈ ಒಂದು ಚಾರ್ಟ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ 2001ರಿಂದ 2026ವರೆಗೂ ಕೂಡ ಹೇಗೆಲ್ಲ ಈ ಒಂದು ಕೌಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಪಾಪ್ಯುಲೇಷನ್ ಅನ್ನೋದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ಒಂದು 100 ವರ್ಷದ ಕೆಳಗಡೆ ಏನಿತ್ತು, ಆಹಾರದ ಕೊರತೆ, ನೀರಿನ ಕೊರತೆ ಯಾವುದು ಕೂಡ ಅಷ್ಟಾಗಿ ಏನು ಇರ್ಲಿಲ್ಲ. ಎಲ್ಲಾರು ಕೂಡ ಸಮೃದ್ಧಿಯಿಂದ ಆರಾಮಾಗಿ ಜೀವನ ಮಾಡ್ತಾ ಇದ್ರು. ಈಗ ಪ್ರೆಸೆಂಟ್ 2026ಕ್ಕೆ ಬಂದ್ರೆ ಗ್ಲೋಬಲ್ ನಲ್ಲಿ ವರ್ಷಕ್ಕೆ 2.8ರಿಂದ 3 ಬಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗ್ತಾ ಇದೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ ವರ್ಷಕ್ಕೆ ಸುಮಾರು 330+ ಮಿಲಿಯನ್ ಟನ್ಗಳಷ್ಟು ಧಾನ್ಯ ಎಲ್ಲ ಉತ್ಪಾದನೆ ಆಗ್ತಾ ಇದೆ. ಹಾಗಾದ್ರೆ ಈಗ ಇರುವಂತ ಜನಸಂಖ್ಯೆಗೆ ಈ 300 ಬಿಲಿಯನ್ ಟನ್ ಸಾಕಾಗತ್ತಾ ಅಂದ್ರೆ ಹೌದು, ಸಾಕಾಗುತ್ತೆ. ಆದ್ರೆ ಅದರಲ್ಲಿ 30-40% ನಷ್ಟು ಫುಡ್ ಬರೀ ವೇಸ್ಟ್ ಆಗ್ತಿದೆ. ಇದರಿಂದನೇ ಜಗತ್ನಲ್ಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ 70-80 ಕೋಟಿ ಜನ ಸರಿಯಾದಂತ ಒಳ್ಳೆ ಊಟ ಸಿಗ್ಲಾರ್ದೇನೆ ಆ ಒಂದು ಪೌಷ್ಟಿಕಾಂಶಗಳ ಕೊರತೆಯಿಂದನೇ ಬಳಲ್ತಾ ಇದ್ದಾರೆ. ಇನ್ನು ನೀರಿನ ವಿಚಾರಕ್ಕೆ ಬಂದ್ರೆ ನಮ್ಮ ಭೂಮಿ ಮೇಲೆ 97% ನಷ್ಟು ಉಪ್ಪು ನೀರೇ ಇದೆ. ಅದು ಯಾವುದಕ್ಕೂ ಯೂಸ್ ಮಾಡ್ತಿಲ್ಲ ನಾವು. ಇನ್ನು ಉಳಿದಿರುವಂತ ಕೇವಲ 2.5-3% ಏನ್ ನೀರಿದೆ, ಇಷ್ಟು ಸಿಹಿ ನೀರಿದೆ. ಅದ್ರಲ್ಲೂ ಕೂಡ ಬಳಕೆ ಮಾಡೋಕೆ, ಕುಡಿಯೋಕೆ ಅಂತ ಸಿಕ್ತಿರೋದು 1%ಗಿಂತ ಕಮ್ಮಿ. ಸೊ ಪ್ರೆಸೆಂಟ್ ಪ್ರಪಂಚದಲ್ಲಿ 200 ಕೋಟಿಗೂ ಹೆಚ್ಚು ಜನಕ್ಕೆ ಶುದ್ಧವಾಗಿರುವಂತ ಕುಡಿಯೋ ನೀರು ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ನಮ್ಮ ದೇಶದಲ್ಲಿ ನೋಡ್ಕೊಂಡ್ರೆ 70ರಷ್ಟು, ಎಷ್ಟು ಹೇಳಿ 70ರಷ್ಟು ಜಲ ಮೂಲಗಳೇನಿರುತ್ತೆ, ಈ ಒಂದು ಕಾಲುವೆ ಆಗಿರ್ಬೋದು, ಬಾವಿಗಳು, ಕೆರೆಗಳು, ಇವುಗಳು ಏನಿರುತ್ತೆ ಜಲ ಮೂಲಗಳು, ಇವೆಲ್ಲವೂ ಕೂಡ 70ರಷ್ಟು ಆಲ್ರೆಡಿ ಕಲುಷಿತ ಆಗ್ಬಿಟ್ಟಿದೆ. ಇನ್ನು ಗಾಳಿ ವಿಚಾರಕ್ಕೆ ಬಂದ್ರೆ ಭೂಮಿಯ ಮೇಲೆ ಅಂದಾಜು 3 ಟ್ರಿಲಿಯನ್ ಅಂದ್ರೆ 3 ಲಕ್ಷ ಕೋಟಿ ಮರಗಳಿದಾವೆ. ಅದರಲ್ಲಿ ಪ್ರತಿ ಮನುಷ್ಯನಿಗೂ ಕೂಡ ಲೆಕ್ಕ ಹಾಕಿದ್ರೆ 300-400 ಮರಗಳು ಬರುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಉಸಿರಾಡಕ್ಕೋಸ್ಕರ, ಒಂದು ವರ್ಷ ಅವನು ಉಸಿರಾಡಬೇಕು ಅಂತಂದ್ರೆ ಅವನಿಗೆ ಇಡೀ ವರ್ಷ 8 ಮರಗಳೇನಿರುತ್ತೆ, 8 ಮರಗಳು ಕೂಡ ಎಷ್ಟು ಆಕ್ಸಿಜನ್ ಬಿಡುಗಡೆ ಮಾಡುತ್ತೋ ಅಷ್ಟು ಆಕ್ಸಿಜನ್ ಬೇಕು ಒಂದು ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ. ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಆಮ್ಲಜನಕ ಬೇಕು
ಒಂದು ವರ್ಷಕ್ಕೆ 8 ಮರಗಳ ಅವಶ್ಯಕತೆ ಇದೆ ಅಂತ ಗೊತ್ತಿದ್ರು ಇಡೀ ಗ್ಲೋಬಲ್ ನಲ್ಲಿ 1,000 ಕೋಟಿಗೂ ಹೆಚ್ಚು ಮರಗಳನ್ನ ಕಡಿತಾರೆ. ಸೊ ನಾವು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಿಲ್ಲ, ಓವರ್ ಆಗಿ ಲೈಕ್ ಇದನ್ನೇನಂತ ಕರೀತಾರೆ ಗೊತ್ತಾ, ದಿ ರ್ಯಾಟ್ ರೇಸ್ ಆಫ್ ಮಾಡರ್ನ್ ಲೈಫ್ ಅಂತ ಕರೀತಾರೆ. ಅಂದ್ರೆ ಅನಗತ್ಯ, ಇದು ಅವಶ್ಯಕತೆನೇ ಇಲ್ಲ ಲೈಫಿಗೆ, ಇವು ಯಾವ ಕೂಡ ಬೇಕಾಗಿರುವಂತದನ್ನೆಲ್ಲ ಬಿಟ್ಟು ಬೇಡದೇ ಇರುವಂತದಕ್ಕೆ ಜಾಸ್ತಿ ಟೈಮ್ ಅನ್ನ ಕೊಡೋದು, ದುಡ್ಡು ವೇಸ್ಟ್ ಮಾಡೋದು, ಎಲ್ಲದನ್ನು ಕೂಡ ಅದಕ್ಕೋಸ್ಕರ ವೇಸ್ಟ್ ಮಾಡ್ತಿದೀವಿ. ನಾರ್ಮಲ್ ಲೈಫ್ ಅಂದ್ರೆ ಏನು? ಫಸ್ಟ್ ಊಟ, ನೀರು, ಗಾಳಿ, ವಾತಾವರಣ ಇವುಗಳು ತುಂಬಾ ಇಂಪಾರ್ಟೆಂಟ್. ಭೂಮಿ ಇವು ಆದ್ಮೇಲೆ ನೆಕ್ಸ್ಟ್ ಮನೆ, ಅದು ಇದು ಎಲ್ಲ ಕೂಡ ಬರುತ್ತೆ. ಆದ್ರೆ ಈಗ ನಾವೇನ್ ಮಾಡ್ತಿದೀವಿ, ಫಸ್ಟ್ ಇವುಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ರೋಡ್ ಮಾಡೋದು, ಮರಗಳನ್ನ ಕಡಿಯೋದು, ಭೂಮಿ ಚೆನ್ನಾಗಿ ಬೆಳಿತಿರುವಂತ ಬೆಳೆ ಕೊಡುವಂತ ಭೂಮಿಯನ್ನ ತೆಗೆದು ಮನೆಗಳನ್ನ ಕಟ್ಕೊಳ್ಳೋದು, ಸೈಟ್ಗಳನ್ನ ಮಾಡೋದು, ಇವುಗಳನ್ನ ಮಾಡ್ತಿರೋದ್ರಿಂದ ಬೇಸಿಕ್ ನಮ್ಗೆ ಬೇಕಾಗಿರುವಂತದನ್ನ ಬಿಟ್ಟು ಬೇರೆಲ್ಲದಕ್ಕೂ ನಾವು ಸರಿಯಾಗಿ ಮಾಡ್ಕೊಳ್ತಾ ಇದೀವಿ. ನಾವಿಷ್ಟೆಲ್ಲ ಮಾಡಿದ್ಮೇಲೆ ಅಂದ್ರೆ ಈ ಮರಗಳನ್ನೆಲ್ಲ ಕಡ್ದು, ಈ ಹೊಲಗಳನ್ನೆಲ್ಲ ಚೆನ್ನಾಗಿರೋ ಹೊಲಗಳನ್ನೆಲ್ಲ ತೆಗೆದು ಸೈಟ್ ಗಳನ್ನ ಮಾಡಿ ಎಲ್ಲ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಮನೆಯಲ್ಲಿ ಇರ್ತೀರಾ, ಒಳ್ಳೆ ಬಟ್ಟೆ ಹಾಕೊಂಡಿರ್ತೀರಾ, ಹೊಟ್ಟೆಗೆ ಏನ್ ತಿಂತೀರಾ? ಅವಾಗ ಹೊಟ್ಟೆಗೆ ಏನ್ ತಿನ್ನಕ್ಕಾಗತ್ತೆ? ಇದೇ ದುಡ್ಡು ತಿನ್ನಕ್ಕಾಗತ್ತಾ? ಕಟ್ಟಿರುವಂತ ಮನೆ ತಿನ್ನಕ್ಕಾಗತ್ತಾ? ಏನ್ ತಾನೇ ಮಾಡಕ್ಕಾಗತ್ತೆ? ಹೊಟ್ಟೆಗೆ ಅದೇ ಅನ್ನನೇ ತಿನ್ಬೇಕು ಅಲ್ವಾ? ಇಷ್ಟೆಲ್ಲ ಮರಗಳನ್ನ ಕಡ್ದು ಜೀವ ನಾಶ ಮಾಡ್ತಾ ಇದ್ದಾರೆ. ಈ ಮರ ಗಿಡಗಳನ್ನ ಕಡ್ದು ಸೈಟ್ ಗಳನ್ನ, ರೋಡ್ ಗಳನ್ನ, ಈ ಒಂದು ದೊಡ್ಡ ದೊಡ್ಡ ಸಿಟಿಗಳನ್ನ ಮಾಡ್ಬೇಕು ಅಂತ ಈ ಒಂದು ಆರ್ಡರ್ ಗಳನ್ನ ಕೊಡ್ತಾರಲ್ಲ, ಅವರಿಗೆ ಒಂದು ಮರವನ್ನ ಬೆಳೆಸುವಂತ ಯೋಗ್ಯತೆ ಇರಲ್ಲ, ಅನುಭವ ಇರಲ್ಲ. ಆದ್ರೆ ಅವರು ನೂರಾರು ವರ್ಷಗಳಿಂದ ಅದು ಬೆಳ್ಕೊಂಡ್ ಬಂದಿರೋ, ಎಷ್ಟೋ ಕಷ್ಟ ಏನೇ ಬಂದ್ರು ಕೂಡ ಬೆಳ್ಕೊಂಡ್ ಬಂದಿರುವಂತ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಫ್ಯೂಚರ್ ಫುಡ್ ಗೆ ಹೋಗೋಣ. ಅಂದ್ರೆ ನೆಕ್ಸ್ಟ್ 20-30 ವರ್ಷಗಳಾದ್ಮೇಲೆ ಹೇಗಿರುತ್ತೆ ಲೈಫ್ ಅಂತ ನೋಡಿದ್ರೆ, ಈಗ ಪ್ರೆಸೆಂಟ್ ಗ್ಲೋಬಲ್ ಪಾಪ್ಯುಲೇಷನ್ ಎಷ್ಟಿದೆ? 830 ಕೋಟಿ ಆಗಿದೆ. ಇನ್ನು ನೆಕ್ಸ್ಟ್ 20-30 ವರ್ಷಗಳಲ್ಲಿ ಹೀಗೆ ಏನಾದ್ರೂ ಹಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ 1000 ಕೋಟಿಗೆ ರೀಚ್ ಆಗಬಹುದು. ಸೊ ಇವಾಗ ಇರೋದಕ್ಕಿಂತ 50-60% ಫುಡ್ ಜಾಸ್ತಿ ಬೇಕಾಗುತ್ತೆ. 600-700 ಕೋಟಿ ಜನಕ್ಕೆ ಮಾತ್ರ ಸಾಕಾಗುತ್ತೆ. ಇನ್ನು 300 ಕೋಟಿ ಜನ ಏನಿದ್ದಾರೆ ಅಲ್ವಾ, ಅವರಿಗೆ ಫುಡ್ ತೊಂದ್ರೆ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಏನ್ ನಾವು ಪ್ರತಿದಿನ ಕೂಡ ಒಂದೊಂದ್ ದಿನ ಒಂದೊಂದ್ ತರ ಫುಡ್ ಕಾಸ್ಟ್ ಗಳಿದಾವೆ. ಸೊ ಇವಾಗ ಏನ್ ನಾವು 10-20 ರೂಪಾಯಿನಲ್ಲಿ ಡಿಫ್ರೆನ್ಸ್ ನೋಡ್ತೀವಿ, ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ 1000 ಗಟ್ಲೆ ಆಗ್ಬೋದು ಅಥವಾ ಇನ್ನೂ ಜಾಸ್ತಿ ಆಗ್ಬೋದು. ನೀರು, ಕುಡಿಯೋ ನೀರ್ಗಂತೂ ಎಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತ ದೇವ್ರಣೆಗೂ ಗೊತ್ತಿಲ್ಲ. ಇವಾಗ ಏನ್ ದೇಶಗಳ ಮಧ್ಯೆ ಜಾಗಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅಥವಾ ಯಾವ್ದೋ ಒಂದು ಊರಿಗೋಸ್ಕರ ಏನ್ ಯುದ್ಧಗಳು ನಡೀತಾ ಇದಾವೆ, ಅಪ್ಕಮಿಂಗ್ ಡೇಸ್ ನಲ್ಲಿ ಫುಡ್ಗೋಸ್ಕರ, ವಾಟರ್ಗೋಸ್ಕರ ಯುದ್ಧಗಳು ನಡೆದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇವಾಗ ಆಲ್ರೆಡಿ ಕುಡಿಯೋ ನೀರು 1% ಕಿಂತ ಕಮ್ಮಿ ಇದೆ. ಅದ್ರಲ್ಲೂ ಇನ್ನ 25-30 ವರ್ಷ ಹೋದ್ರೆ ಅದ್ರಲ್ಲೂ ಏನಾದ್ರೂ 1000 ಕೋಟಿ ಏನಾದ್ರೂ ಜನಸಂಖ್ಯೆ ರೀಚ್ ಆದ್ರೆ 50 ಕೋಟಿ ಜನಕ್ಕೆ ನೀರೇ ಸಿಗಲ್ಲ ಕುಡಿಯಕ್ಕೆ. ಅಷ್ಟೊಂದು ರಿಸ್ಕ್ ನಲ್ಲಿ ನಾವು ಕಂಪಲ್ಸರಿ ಬೀಳ್ತೀವಿ ಇದೇ ತರ ಕಂಟಿನ್ಯೂ ಆದ್ರೆ. ಇನ್ನು ಗಾಳಿ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಈಗ ಆಲ್ರೆಡಿ ಡೆಲ್ಲಿಯಲ್ಲಿ ಅಂಡ್ ನಮ್ಮ ಬೆಂಗಳೂರಿನಲ್ಲೂ ಕೂಡ ಸುಮಾರು ಕಡೆ ತುಂಬಾ ಅಂದ್ರೆ ತುಂಬಾ ಪೊಲ್ಯೂಷನ್ ಆಗ್ಬಿಟ್ಟಿದೆ ಆಲ್ರೆಡಿ. ಕೆಲವೊಂದು ಜಾಗಗಳಲ್ಲಿ ಓಡಾಡಕ್ಕೆ ಆಗಲ್ಲ. ಈ ಒಂದು ಟ್ರಾಫಿಕ್ ಸೌಂಡ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಈ ಒಂದು ಗಾಳಿ ಪೊಲ್ಯೂಷನ್ ಆಗಿರ್ಬೋದು, ಎಷ್ಟೆಲ್ಲ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಈ ಒಂದು ಕ್ಲೌಡ್ ಅಂದ್ರೆ ಒಂಥರ ಮಬ್ಬು ಎಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ, ಮಂಜಿದೆ ಅನ್ನೋ ತರ ಮುಚ್ಕೊಂಡ್ಬಿಟ್ಟಿರುತ್ತೆ. ಅದು ಒಳ್ಳೆ ಗಾಳಿಯಿಂದ ಮುಚ್ಕೊಂಡಿರಲ್ಲ, ಪೊಲ್ಯೂಷನ್ ಇಂದ ಮುಚ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ಆಗೋದ್ರಿಂದ ಡೈರೆಕ್ಟ್ ಆಗಿ ಸನ್ ಲೈಟ್ ಏನಿದೆ ಅದು ಭೂಮಿಗೆ ಬೀಳ್ದೇನೆ ಈ ಒಂದು ಟೆಂಪರೇಚರ್ 2-3 ಕೂಡ ಬಂದು ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳನ್ನ ನಾವು ಮುಂದೆ ನೋಡಬಹುದು. ಇದೇ ತರ ಇವಾಗ ಯಾವ ಸ್ಪೀಡ್ ನಲ್ಲಿ ಗಿಡ ಮರಗಳನ್ನೆಲ್ಲ ಕಡ್ದು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹೊರಡ್ತಿದಾರೋ, ಇದೇ ತರ ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಅವಾಗ 300-400 ಮರಗಳಿದಾವೆ ಅಂತ ಹೇಳಿದೆ, ಅದು 150ಕ್ಕೆ ಬರ್ಬೋದು. ನೀವ್ ಅನ್ಕೊಂತೀರಾ ಏನಂತ, ಒಬ್ಬೊಬ್ಬ ಮನುಷ್ಯನಿಗೆ 150 ಮರ ಅಂದ್ರೆ ಆರಾಮಾಗಿ ಬದುಕ್ಬೋದಲ್ವಾ, ಯಾಕೆ ಇಷ್ಟೊಂದು ಟೆನ್ಷನ್ ಅಂತ ಅನ್ಕೋಬಹುದು. ಒಂದ್ಸಲಿ ಯೋಚನೆ ಮಾಡಿ, ನಾವೆಲ್ಲರೂ ಇವಾಗ ಬದುಕ್ತಿದೀವಲ್ಲ ನಾಡು ಅಂದ್ರೆ ಈಗೇನ್ ಜನಗಳಿದೀವಲ್ಲ, ಊರುಗಳು, ಸಿಟಿಗಳು, ಇದರಲ್ಲಿ ಮರಗಳು ಜಾಸ್ತಿ ಇದಾವ ಅಥವಾ ಸಪರೇಟ್ ಆಗಿ ಅಮೆಝಾನ್ ಕಾಡು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಡು ಅರಣ್ಯಗಳಲ್ಲಿ ಜಾಸ್ತಿ ಇದಾವ? ಅಲ್ಲಿಂದ ನಮ್ಗೆ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತು. ಸೊ ಅಷ್ಟು ಡಿಸ್ಟೆನ್ಸ್ ನಲ್ಲಿ ನಾವು ಇರೋ ಕಡೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಿರೋದು. ನಮ್ಗೆ ಏನ್ ಮರಗಳು ಇದಾವೆ ಅದರಲ್ಲಿ ಆಲ್ಮೋಸ್ಟ್ 70-80% ದೊಡ್ಡ ದೊಡ್ಡ ಕಾಡುಗಳಲ್ಲಿ, ಅರಣ್ಯಗಳಲ್ಲಿ, ಗುಡ್ಡಗಾಡುಗಳಲ್ಲೇ ಇದಾವೆ. ನಾವು ಬದುಕ್ತಿರೋ ಕಡೆ ಇರೋದು ಕೇವಲ ಒಂದು 30-20% ಅಷ್ಟಿರ್ಬೋದು. ಇಷ್ಟರಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಕೂಡ ಸರಿಯಾಗಿ ಮರ ಸಿಗೋದಿಲ್ಲ. ಸೊ ನಾವು ಇಡೀ ವರ್ಷಕ್ಕೆ 8 ಮರಗಳಷ್ಟು ನಮ್ಗೆ ಗಾಳಿ ಬೇಕು ಅಂತಂದ್ರೆ ಒಂದೇ ಒಂದು ಮರದಿಂದ ಬರೋ ಗಾಳಿಯಲ್ಲಿ ಒಬ್ಬ ಮನುಷ್ಯ ಹೇಗ್ ತಾನೇ ಬದುಕ್ಲಿಕ್ಕೆ ಸಾಧ್ಯ? ಸೊ
ಈಗ ಈ ಪೊಲ್ಯೂಷನ್ ನ ನೋಡಿನೇ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ನೆಕ್ಸ್ಟ್ 20-30 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಕಡುಗತ್ತಲಲ್ಲಿ ನಮ್ಮ ಜೀವನವನ್ನ ಕಳಿಬೇಕಾಗತ್ತೆ ಅಂಡ್ ಎಂತೆಂತ ರೋಗಗಳು, ಏನೇನೆಲ್ಲ ಸಮಸ್ಯೆಗಳು, ಯಾವ ರೀತಿ ಜೀವನ ಟರ್ನ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡ್ಬೇಕು. ಇದೆಲ್ಲವುದ್ರ ಜೊತೆಗೆ ಇದೇ ತರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಪ್ರತಿಯೊಬ್ಬ ಮನುಷ್ಯ ಏನ್ ಆ ಒಂದು ಮನೆಯಲ್ಲಿ ಫ್ಯಾಮಿಲಿ ಮ್ಯಾನ್ ಅಂತ ಇರ್ತಾನೆ, ಅವರು ಮನೆಯನ್ನ ಸಾಕ್ಬೇಕು ಅಂತಂದ್ರೆ ಲೀಗಲ್ ಕೆಲಸಗಳನ್ನ ಬಿಟ್ಟು ಇಲ್ಲೀಗಲ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಫುಡ್, ನೀರು ಅಂಡ್ ಆಕ್ಸಿಜನ್ ಸಿಲಿಂಡರ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಎವ್ರಿ ಪೀಪಲ್ಗೂ ಕೂಡ ಕೊಡ್ಬೇಕಲ್ಲ, ಅಪ್ಪ ಅಮ್ಮ ಅಥವಾ ಹೆಂಡತಿ ಮಕ್ಕಳು ಎಲ್ಲರನ್ನು ಸಾಕ್ಬೇಕು, ಅವನು ಬದುಕಬೇಕು. ಸೊ ಈ ರೀತಿ ಏನ್ ಮಾಡ್ತಾರೆ, ಒಳ್ಳೆ ದಾರಿಯಲ್ಲಿ ಹೋದ್ರಂತೂ ಸರಿಯಾಗಿ ದುಡ್ಡು ಸಿಗಲ್ಲ. ಸೊ ಮುಂದೆ ಇದೇ ತರ ಆಗ್ತಾ ಹೋದ್ರೆ ಏನಾಗುತ್ತೆ, ಈಗ ಒಬ್ಬ ಮನುಷ್ಯನನ್ನ ಕೊಂದು ಇನ್ನೊಬ್ಬ ಮನುಷ್ಯ ಬದುಕ್ತಿದ್ದಾನೆ ಅನ್ನೋ ರೀತಿನಲ್ಲಿ ನಮ್ಮ ಸಮಾಜ ಆಗ್ಬಿಡುತ್ತೆ. ಯಾಕೆ ಅಂತ ಕೇಳ್ತೀರಾ? ನಿಮ್ಗೆ ಈ ಒಂದು ಕತೆ ಗೊತ್ತಾ? ಯಾವ್ದಾದ್ರು ಒಂದೇ ಜಾತಿಗೆ ಸೇರಿದಂತ ಕೆಲವು ಪ್ರಾಣಿಗಳನ್ನ ತಗೊಂಬಂದು ಒಂದೇ ಕಡೆ ಹಾಕಿ ಅದಕ್ಕೆ ದಿನಾಲು ಕೂಡ ಊಟ ಕೊಡ್ತಾ ಇದ್ರೆ ಅವು ಕರೆಕ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ತಿಂತವೆ. ಅದರಲ್ಲಿ ಇನ್ನೊಂದ್ ಸ್ವಲ್ಪ ಅಂದ್ರೆ ಅದೇ ಜಾತಿಯ ಪ್ರಾಣಿಗಳನ್ನ ಒಂದೊಂದು ಆಡ್ ಮಾಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ದಿನ ಎಲ್ಲವೂ ಕೂಡ ಶೇರ್ ಮಾಡ್ಕೊಂಡು ತಿಂತವೆ. ಹಂಗೆ ಒಂದೊಂದು ಹಾಕೋದ್ ಬಿಟ್ಟು ಡೈರೆಕ್ಟ್ ಆಗಿ 5-5, 10 ಆತರ ಆಗ್ತಾ ಹೋದ್ರೆ ಕೊಡೋ ಫುಡ್ ಅದೇ ಇರುತ್ತೆ. ಅದೇ ಫುಡ್ ನ ಎಲ್ಲವೂ ಡಿವೈಡ್ ಮಾಡ್ಕೊಂಡು ಹೆಂಗ್ ತಿನ್ನಕ್ ಸಾಧ್ಯ? ತಿಂತ ಒಂದ್ರ ಮೇಲೆ ಒಂದ್ ಏನ್ ಮಾಡ್ಕೊಂತವೆ, ಎಲ್ಲವೂ ಸೇರಿ ಯಾವ್ದಾದ್ರು ಒಂದನ್ನ ಸಾಯಿಸ್ಬಿಟ್ಟು ಅದನ್ನ ಎಲ್ಲರೂ ತಿನ್ನನ ಅಂತ ಅನ್ಕೊಳ್ತವೆ. ಇದೇ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಲೈಕ್ ಈ ತರ ಒಬ್ಬರ ತಲೆಯನ್ನ ಒಡೆದು ಜೀವನ ಮಾಡುವಂತ ಸಮಸ್ಯೆ ಕೂಡ ಖಂಡಿತವಾಗ್ಲೂ ಬರ್ಬೋದು. ಇದರಿಂದ ಸಂಪ್ರದಾಯ, ನಂಬಿಕೆ, ಮನುಷ್ಯತ್ವ ಎಲ್ಲವೂ ಕೂಡ ಸತ್ತೋಗ್ಬಿಡುತ್ತೆ. ಮೇ ಬಿ ಅದನ್ನೇ ಕಲಿಯುಗದ ಅಂತ್ಯ ಅಂತಾರೇನೋ ಗೊತ್ತಿಲ್ಲ. ಈ ಮರಗಳು ಕೇವಲ ಆಮ್ಲಜನಕವನ್ನು ಕೊಡ್ಲಿಕ್ಕೆ ಮಾತ್ರ ಅಲ್ಲ, ವಾತಾವರಣ ನೋಡ್ಕೊಳ್ಳಿಕ್ಕೆ, ಮಳೆ ಬರ್ಲಿಕ್ಕೆ, ಭೂಮಿ ಫಲವತ್ತವಾಗಿ ಇರ್ಲಿಕ್ಕೆ ಎಲ್ಲದಕ್ಕೂ ಕೂಡ ಮರಗಿಡಗಳು, ಗಾಳಿ, ನೀರು, ಆಹಾರ ಎಲ್ಲದಕ್ಕೂ ಬೇಕು. ಸೊ ನಾವು ಏನ್ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಅವುಗಳನ್ನ ಅವು ತಗೊಂಡು ನಮಗೆ ಒಳ್ಳೆಯ ಆಮ್ಲಜನಕವನ್ನ ಕೊಡ್ತವೆ. ಈ ಒಂದು ವಾತಾವರಣವನ್ನ ಶುದ್ಧವಾಗಿ ಇಟ್ಕೊಳ್ತವೆ, ಎಲ್ಲವನ್ನು ಕೂಡ ಕ್ಲೀನ್ ಆಗಿ ಕಾಪಾಡ್ಕೊಳ್ತವೆ. ನಾವು ಈ ಮರಗಿಡಗಳನ್ನ ಕಡಿದು ನೀರನ್ನ ಸುಮ್ನೆ ಅತಿಯಾಗಿ ವೇಸ್ಟ್ ಮಾಡಿ ಎಲ್ಲವನ್ನ ಮಾಡ್ತಾ ಇದ್ರೆ ನಮ್ಮ ಹತ್ರ ಎಲ್ಲ ಕೂಡ ಇರುತ್ತೆ, ಅಂದ್ರೆ ಸಮೃದ್ಧವಾಗಿರ್ತೀವಿ ನಾವು. ನಮ್ಮ ಹತ್ರ ನೀರಿರುತ್ತೆ, ಆಹಾರ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಯೂಸ್ ಮಾಡಕ್ಕೆ ಬರ್ದೇ ಇರುವಂತ ಸ್ಟೇಜ್ ನಲ್ಲಿ ಇರುತ್ತೆ. ಈಗೇನ್ 97% ನೀರಿದೆ ಅಲ್ವಾ, ಉಪ್ಪು ನೀರು, ಅವುಗಳನ್ನ ಏನಕ್ಕೂ ಯೂಸ್ ಮಾಡಕ್ ಆಗ್ತಿಲ್ಲ ಅಲ್ವಾ. ಈಗ ಅದರಿಂದನೇ ಹೇಗೆ ಫಿಲ್ಟರ್ ವಾಟರ್ ಮಾಡೋದು, ಅದು ಮಾಡೋದು, ಇದು ಮಾಡೋದಂತ ತುಂಬಾ ವಿಜ್ಞಾನಿಗಳು ತಲೆ ಕೆಡ್ಸ್ಕೊಂಡು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ವರ್ಕ್ ಆಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕು. ಸೊ ಇರೋದನ್ನ ಕಾಪಾಡ್ಕೊಂಡ್ರೆ ಅಟ್ಲೀಸ್ಟ್ ಮುಂದೆ ಸಮಸ್ಯೆ ಆಗದೆ ಇರೋ ತರ ನಾವು ನೋಡಬಹುದು ಅಲ್ವಾ. ಇದೆಲ್ಲ ಕೂಡ ಇಷ್ಟೆಲ್ಲ ಚೇಂಜ್ ಆದಾಗ ಕೆಲ್ಸಗಳು ಕಮ್ಮಿ ಆಗುತ್ತೆ, AI ಬೇರೆ ಬರ್ತಾ ಇದೆ, ಇನ್ನೇನೇನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ನೀವೇ ಯೋಚನೆ ಮಾಡ್ಬೇಕು. ನಾನ್ ಜಸ್ಟ್ ನಾರ್ಮಲ್ ಆಗಿ ಬೇಸಿಕ್ ಆಗಿ ಹೇಳಿದೀನಿ. ಇನ್ನು ಟೆಕ್ನಾಲಜಿಯಲ್ಲಿ ನೋಡ್ಕೊಂಡ್ರೆ AI, ರೋಬೋ, ಅದು ಇದು ಅಂತ ಬಂದ್ರೆ ಮನುಷ್ಯನ ವ್ಯಾಲ್ಯೂ ಎಲ್ಲಿಗೆ ಹೋಗ್ಬೋದು ಅಂತ ನೀವೇ ಥಿಂಕ್ ಮಾಡಿ. ಅವುಗಳಿಗೆ ಊಟ ಬೇಕಿಲ್ಲ, ಏನು ಬೇಕಿಲ್ಲ, ಜಸ್ಟ್ ಪವರ್ ಒಂದೇ ಇದ್ರೆ ಸಾಕು, ಎಲ್ಲ ಕೆಲಸ ಮಾಡ್ಬಿಡ್ತವೆ. ಸೊ ನಮ್ಗೆ ಊಟ ಬೇಕು, ನಿದ್ದೆ ಬೇಕು, ನೀರ್ ಬೇಕು, ಎಲ್ಲ ಬೇಕು. ನೋಡಿ, ಯೋಚನೆ ಮಾಡಿ, ನಮ್ಮ ಜೀವನ ಎಷ್ಟೆಲ್ಲ ಕೆಟ್ಟು ಹೋಗ್ಬೋದು ಅಂತ ನೀವೇ ಥಿಂಕ್ ಮಾಡ್ಬೇಕು. ಸೊ ಇದೆಲ್ಲದಕ್ಕೆ ಪರಿಹಾರ ಏನು ಅಂತಂದ್ರೆ ಆದಷ್ಟು ಗಿಡ ಮರಗಳನ್ನ ಬೆಳೆಸೋದು, ಉಳಿಸೋದು, ನೀರನ್ನ ಅತಿಯಾಗಿ ವೇಸ್ಟ್ ಮಾಡ್ದೇನೆ ಕುಡಿಯೋ ನೀರನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದು. ಇದೇ ತರ ಕಂಟಿನ್ಯೂ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಇವಾಗ ಹೆಂಗೆ ಹಳ್ಳಿಯಲ್ಲಿ ಇರೋರು ದುಡಿಯಕ್ಕೋಸ್ಕರನೇ ಬೆಂಗಳೂರಿಗೆ, ಮುಂಬೈಗೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದಾರೋ, ದುಬೈಗೆ, ಈ ರೀತಿ ಹೋಗಿ ಜೀವನ ಮಾಡ್ತಿದಾರೋ, ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವಾಗ ಅಲ್ಲಿ ಏನಾಗುತ್ತೆ, ದುಡ್ಡು ಕಮ್ಮಿ ಆಗುತ್ತೆ. ಸಿಟಿಯಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ ಅಂತೇಳಿ ಅಲ್ಲಿರೋರು ಇಲ್ಲಿಗೆ ಬರ್ತಾರೆ. ಅವರು ಅಲ್ಲಿರೋರು ಇಲ್ಲಿಗೆ ಬಂದ್ರೆ ಊಟ ತಿಂಡಿಗೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು. ಅವಾಗ ನಾವು ಏನ್ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಮನೆಗಳನ್ನ, ದೊಡ್ಡ ದೊಡ್ಡ ಕಾರು, ಅದು ಇದು ಅಂತ ಏನು ಬಂದಾಬಸ್ತಾಗಿ ಮಾಡ್ಕೊಂಡಿರ್ತೀವಿ, ಅವುಗಳನ್ನ ತಿಂದು ಜೀವನ ಮಾಡಕ್ಕಾಗಲ್ಲ. ಅವಾಗ ನಮ್ಗೆ ಹೊಟ್ಟೆಗೆ ಅನ್ನನೇ ಬೇಕು, ನೀರೇ ಬೇಕು. ತುಂಬಾ ಬಾಯಾರಿಕೆ ಆದಾಗ ತುಪ್ಪ ಕುಡಿದ್ರು ಕೂಡ ಸಮಾಧಾನ ಆಗಲ್ಲ ಅಂತೆ, ನೀರ್ ಕುಡಿದ್ರೇನೆ ಸಮಾಧಾನ ಆಗೋದು. ಆ ರೀತಿಯ ಜೀವನ ಬಂದ್ರೆ ಊಟಕ್ಕೆ ಪ್ರಾಬ್ಲಮ್ ಆಗುವಂತ ಸ್ಟೇಜ್ ನಲ್ಲಿ ಇದ್ದಾಗ ನೀವೆಷ್ಟೇ ಒಂದು ಶ್ರೀಮಂತರಾಗಿದ್ರೆ ಪ್ರಯೋಜನ ಏನು? ಆವಾಗ ನೀವು ನಿಮ್ಮ ಹತ್ರ ಇರುವಂತ ಶ್ರೀಮಂತಿಕೆ ನಿಮ್ಮ ಊಟ ತಿಂಡಿಗೂ ಕೂಡ ಸಾಲ್ತಿಲ್ಲ ಅಂತಂದ್ರೆ ಆಗ ನಿಮ್ಮ ಲೈಫ್ ಇದ್ದು ಪ್ರಯೋಜನ ಏನು ಅಂತ ನೀವೇ ಯೋಚನೆ ಮಾಡ್ಬೇಕು. ಆದಷ್ಟು ಗಿಡ ಮರಗಳನ್ನ ಕಡಿಯದೆ ಹೇಗೆ ನಾವು ಅವುಗಳನ್ನ ಸಂರಕ್ಷಣೆ ಮಾಡೋದು ಅಂತ ಯೋಚನೆ ಮಾಡಿ. ಇವುಗಳೇ ನಮ್ಮ ಮುಂದಿನ ಜೀವನ ಎಲ್ಲ
ಮುಂದಿನ ಜನರೇಷನ್ ಇರ್ಬೇಕು ಅಂತಂದ್ರೆ ಗಿಡ ಮರಗಳು, ಫಲವತ್ತಾದ ಮಣ್ಣು, ನೀರು, ವಾತಾವರಣ, ಗಾಳಿ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು ಅಲ್ವಾ. ಅವುಗಳನ್ನ ಸುಧಾರಿಸೋದು ಹೇಗೆ ಅಂತ ಯೋಚನೆ ಮಾಡಿ ಬಿಟ್ರೆ ಅವುಗಳನ್ನ ನಾಶ ಮಾಡಿ ಜೀವನ ಹೇಗ್ ಮಾಡೋದು ಅಂತ ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಒಂದು ಸಲಿ ಪ್ರಕೃತಿ ಏನಾದ್ರೂ ಮುನಿಸ್ಕೊಂಡ್ರೆ ನಮ್ಮ ಜೀವನ ಜಸ್ಟ್ ಶೂನ್ಯ ಅಷ್ಟೇ.